So, hello students, namaskar. Welcome to Vedantu Karnataka. This is Basraj, so your biology master teacher. Students, ನೀವು ಅನ್ಕೋತಾ ಇರ್ತೀರಾ ಸರ್, ನಂದು ನನ್ನ ಫ್ರೆಂಡ್ದು ಇಬ್ರದ್ದು ಒಂದೇ ಎಕ್ಸಾಮ್ ಸೆಂಟರ್ ಇದೆ. ಅವ್ನು ಫಿಸಿಕ್ಸ್ ಓದ್ತಾನೆ, ನಾನು ಕೆಮಿಸ್ಟ್ರಿ ಓದ್ತೀನಿ, ಇಬ್ರು ಕಾಪಿ ಮಾಡಿ ಒಳ್ಳೆ ರ್ಯಾಂಕ್ ಬಂದ್ಬಿಡಲ್ಲ. ಸಾಧ್ಯನೇ ಇಲ್ಲ ಸ್ಟೂಡೆಂಟ್ಸ್ ಆ ಥರ ಆಗಕ್ಕೆ. ಬಿಕಾಸ್ ಫ್ರಮ್ ದಿಸ್ ಇಯರ್ ಆನ್ವರ್ಡ್ಸ್, ಈ ವರ್ಷದಿಂದ KEA ಹ್ಯಾಸ್ ಟೇಕನ್ 3 ಮೇನ್ ಸ್ಟೆಪ್ಸ್. ಆ 3 ಮೇನ್ ಸ್ಟೆಪ್ಸ್ ಇಂದ ಯಾವುದೇ ತರ ಚೀಟಿಂಗ್ ಸಾಧ್ಯನೇ ಇಲ್ಲ ಈ ವರ್ಷ. ಓಕೆ, ನೀವು ಅನ್ಕೋತೀರಾ ಸರ್, ನಾನು ಎಕ್ಸಾಮ್ ಸೆಂಟರ್ ಅಲ್ಲಿ ಹಂಗೆಂಗೋ ಮಾಡಿ ಆನ್ಸರ್ ಕೇಳ್ಕೊಂಡ್ಬಿಡ್ತೀನಿ ಅಂತ. ಯೋಚನೆ ಮಾಡಿ ನೆಕ್ಸ್ಟ್ ಟೈಮು ಸ್ಟೂಡೆಂಟ್ಸ್, ಈ ಸತಿ ಎಕ್ಸಾಮಿನೇಷನ್ ಅಕಸ್ಮಾತ್ ನೀವು ಎಕ್ಸಾಮ್ ಬರೀತಾರೆ ಅನ್ಕೊಳ್ಳಿ, ಅಲ್ಲಿ ಎಕ್ಸಾಮ್ ಸೆಂಟರ್ ಒಳಗಡೆ ಇನ್ವಿಜಿಲೇಟರ್ ಇರ್ತಾರೆ. ಆ ಇನ್ವಿಜಿಲೇಟರ್ ಜೊತೆಗೆ ದೇರ್ ವಿಲ್ ಬಿ ಸಮಥಿಂಗ್ ಕಾಲ್ಡ್ ವೆಬ್ ಕಾಸ್ಟಿಂಗ್. ಲೈವ್ ಫುಟೇಜ್ ಒಂದ್ ಸೆಂಟರ್ಗೆ ಹೋಗ್ತಾ ಇರುತ್ತೆ. ಒಂದ್ ತಾಲೂಕಲ್ಲಿ ಡಿಸ್ಟ್ರಿಕ್ಟ್ ಆಗಲಿ ಒಂದು ಸೆಂಟರ್ ಇದೆ, ಅಲ್ಲಿ ಆ ಸೆಂಟರ್ ಅಲ್ಲಿ ನಿಮ್ದು ಲೈವ್ ಫುಟೇಜ್ ಅಲ್ಲಿ ಹೋಗ್ತಾ ಇದೆ. ಲೈವ್ ಏನ್ ಮಾಡ್ತೀರಾ, ನೀವು ಎಕ್ಸಾಮ್ ಬರೀತೀರಲ್ಲ ಅಲ್ಲಿಗೆ ಹೋಗುತ್ತೆ. ಅಕಸ್ಮಾತ್ ನೀವು ಹಂಗೋ ಹಿಂಗೋ ಮಾಡಿ ಆ ಕಡೆ ಈ ಕಡೆ ನೋಡಿ ಕಾಪಿ ಮಾಡಿ ಟ್ರೈ ಮಾಡಿದ್ರೆ, ಅಲ್ಲಿರೋ ಜನರು, ಅಲ್ಲಿ ಒಂದು ಗ್ರೂಪ್ ಇದೆ, ಟೀಮ್ ಇದೆ, ಆ ಟೀಮ್ ಇಂದ ಡೈರೆಕ್ಟ್ ಆಗಿ ಇನ್ವಿಜಿಲೇಟರ್ ಮೆಸೇಜ್ ಹೋಗುತ್ತೆ, ಈ ಸ್ಟೂಡೆಂಟ್ ಕಾಪಿ ಮಾಡಿ ಟ್ರೈ ಮಾಡ್ತಾ ಇದ್ರೆ ಡಿಬಾರ್ ಮಾಡಿ ಈಗಲಿ ಅಂತ. ಸೊ ಲೈವ್ ವೆಬ್ ಕಾಸ್ಟಿಂಗ್ ನಡೆಯುತ್ತೆ. ಇದಾದ್ಮೇಲಂತೂ ಚಾನ್ಸೇ ಇಲ್ಲ ಯಾವ ತರ ಕಾಪಿ ಮಾಡೋದಕ್ಕೆ, ಚಾನ್ಸೇ ಇಲ್ಲ. ಓಕೆ, ನೀವು ಅನ್ಕೋತೀರಾ ಸರ್, ನಾನು ಕ್ಲಾಸ್ ಅಲ್ಲಿ ಬೇರೆಯವ್ರ ಜೊತೆ ಕಾಪಿ ಮಾಡಲ್ಲ, ನಾನ್ ಏನ್ ಮಾಡ್ತೀನಿ, ನನ್ನ ಜೊತೆಗೆ ಜೋಬಲ್ಲಿ ಏನಾದ್ರು ಇಟ್ಕೊಂಡ್ಬಂದ್ಬಿಡ್ತೀನಿ, ಏನಾದ್ರು ಜೋಬಲ್ಲಿ ನನ್ನ ಶರ್ಟ್ ಅಲ್ಲಿ ಏನಾದ್ರು ಇಟ್ಕೊಂಡ್ಬರ್ತೀನಿ, ಕೂಲಲ್ಲಿ ಇಟ್ಕೊಂಡ್ಬರ್ತೀನಿ. ಚಾನ್ಸೇ ಇಲ್ಲ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಸ್ಟೂಡೆಂಟ್ಸ್ ಈ ವರ್ಷದಿಂದ ಪ್ರಾಪರ್ ಡ್ರೆಸ್ ಕೋಡ್ ಇದೆ. ಹಾಫ್ ಸ್ಲೀವ್ ಇರಬೇಕು, ರೈಟ್? ಜ್ಯುವೆಲರೀಸ್ ಹಾಕೋಬಾರ್ದು. ಮೊಬೈಲ್ ಫೋನ್, ವಾಚಸ್, ಏನೇ ತರ ಎಲೆಕ್ಟ್ರಾನಿಕ್ಸ್ ಅಲಾವೇ ಇಲ್ಲ. ಕ್ಯಾಲ್ಕುಲೇಟರ್ ಅಲಾವೇ ಇಲ್ಲ. ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಂಡು ಸ್ಟೂಡೆಂಟ್ಸ್, ಈ ಎಕ್ಸಾಮ್ ಸೆಂಟರ್ ಅಲ್ಲಿ ದೇರ್ ವಿಲ್ ಬಿ ಕಾನ್ಸ್ಟೇಬಲ್. ಆ ಕಾನ್ಸ್ಟೇಬಲ್ ಅಲ್ಲಿ ನಿಂತ್ಕೊಂಡು ನಿಮ್ ಪ್ರಾಪರ್ ಆಗಿ ಚೆಕ್ ಮಾಡಿ ಒಳಗಡೆ ಬಿಡೋದು. ಸೊ ಯಾವ ತರ ಚಿಟ್ ಆಗ್ಲಿ ಏನೇ ಆಗ್ಲಿ ಸಾಧ್ಯ ಇಲ್ಲ ಅಂತ ಹೋಗಿ ನೀವು. ಸೊ ಅಲ್ಲಿಗೆ ಅದು ಕೂಡ ಕ್ಲೋಸ್, ಚಾಪ್ಟರ್ ಕ್ಲೋಸ್. ನೀವು ಅನ್ಕೋತೀರಾ ಸರ್, ನಾನು ಬೇರೆಯವ್ರ ಎಕ್ಸಾಮೇ ಬರೆಸ್ತೀನಿ, ನಮ್ಮ ಮಂಡ ಬಂದು ಎಕ್ಸಾಮ್ ಬರೀತೀನಿ ನನಗೋಸ್ಕರ. ಅದು ಇಲ್ಲ ಸ್ಟೂಡೆಂಟ್ಸ್. ಈ ವರ್ಷ ನೀವು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿದ್ರೆ ಅಲ್ಲಿ ನೋಡ್ತೀರಾ, ಅಡ್ಮಿಟ್ ಕಾರ್ಡ್ ಅಲ್ಲಿ ಈ ವರ್ಷ ಏನಿದೆ, ಒಂದು QR ಕೋಡ್ ಇದೆ. ಈ QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಆ ಇನ್ವಿಜಿಲೇಟರ್ಗೆ ಇರೋ ಬರೋ ಎಲ್ಲ ಇನ್ಫಾರ್ಮೇಶನ್ ನಿಮ್ದು ಬಯೋಡೇಟಾ ಸಿಕ್ಬಿಡುತ್ತೆ. ಸೊ ನೀವು ಎಕ್ಸಾಮ್ ಸೆಂಟರ್ ಅಲ್ಲಿ ಬೇರೆ ಯಾರನ್ನೂ ಕೂರ್ಸಕ್ ಆಗಲ್ಲ ಇನ್ ಮುಂದೆ ಕೂಡ, ಸರಿನಾ? ಸೊ ಅಲ್ಲಿಗೆ ಈ 3 ಮೇನ್ ಪಾಯಿಂಟ್ಸ್ ನಮ್ದು KEA ಕಡೆಯಿಂದ ಯಾವುದೇ ತರ ಚೀಟಿಂಗ್ ಈ ವರ್ಷ ಸಾಧ್ಯನೇ ಇಲ್ಲ ಸ್ಟೂಡೆಂಟ್ಸ್, ಸಾಧ್ಯನೇ ಇಲ್ಲ. ಸೊ ನೀವು ಅನ್ಕೊಂಡಿರ್ತೀರಾ ಸರ್, ಚೀಟಿಂಗ್ ಮಾಡಿ ಒಳ್ಳೆ ಕಾಲೇಜ್ ಹೋಗ್ಬಿಡ್ತೀನಿ, ಒಳ್ಳೆ ಕಾಲೇಜ್ ಹೋಗ್ಬಿಟ್ಟು ಅಲ್ಲೂ ಓದ್ತೀನಿ, ಸಾಧ್ಯ ಇಲ್ಲ ಸ್ಟೂಡೆಂಟ್ಸ್, ಸಾಧ್ಯ. ಸೊ ಇನ್ನೊಂದು ಮಾತು ಹೇಳ್ತೀನಿ ಸ್ಟೂಡೆಂಟ್ಸ್, ಕೇಳಿಸ್ಕೊಳ್ಳಿ. ಯಾವ ತರ ಚೀಟಿಂಗ್ ಮಾಡೋಕೆ ಸಿಗಾಕೊಂಡ್ರೆ ನೀವು ಪಕ್ಕ ಡಿಬಾರ್ ಅಂತೂ ಆಗ್ತೀರಾ. ಡಿಬಾರ್ ಆಗಿದ ತಕ್ಷಣ ಮುಂದಿನ ವರ್ಷ ಕೂಡ ನೀವು ಎಕ್ಸಾಮ್ ಬರೆಯಕ್ಕಾಗಲ್ಲ. ಅಲ್ಲಿ ಟೈಮ್ ವೇಸ್ಟು, ಈ ವರ್ಷ ವೇಸ್ಟು, ನಿಮ್ದು ಕಂಪ್ಲೀಟ್ ಆಗಿ ನಿಮ್ ಲೈಫ್ ಸ್ಪಾಯ್ಲ್ ಆಗ್ಬಿಡುತ್ತೆ ಒಂದು ಸಿಂಪಲ್ ಚೀಟಿಂಗ್ ಮಾಡ್ಬೇಕಂತ. ಇನ್ನೊಂದು ಹೇಳ್ತೀನಿ ಸ್ಟೂಡೆಂಟ್ಸ್, ಕೇಳಿಸ್ಕೊಳ್ಳಿ. ಯಾಕೆ ಚೀಟಿಂಗ್ ಮಾಡ್ಬೇಕು ಫಸ್ಟ್ ಆಫ್ ಆಲ್? ಯಾಕಂದ್ರೆ ಸ್ಟೂಡೆಂಟ್ಸ್, ನಮ್ಮ ಚಾನಲ್ ನೀವು ಅಕಸ್ಮಾತ್ ಇಫ್ ರೆಗ್ಯುಲರ್ ಚಾನಲ್, ನೀವು ನಮ್ದು ಸೆಕೆಂಡ್ PUC ವಿಡಿಯೋ ನೋಡ್ತಾ ಇದ್ರೆ, ಸೆಕೆಂಡ್ PUC ಇಂದ ಈಗಿನವರೆಗೂ ನೋಡಿದ್ರೆ ನೀವು ಇರೋ ಬರೋ ಎಲ್ಲಾ ತರ ಪ್ರಿಪರೇಷನ್ ಗೋಸ್ಕರ ಫ್ರೀ ಆಗಿ ಮಾಡಿದೀವಿ ತಾನೇ ಯೂಟ್ಯೂಬ್ ಅಲ್ಲಿ, ಎಲ್ಲ ಫ್ರೀ ಆಗಿ ಮಾಡಿದ್ವಿ ಯೂಟ್ಯೂಬ್ ಅಲ್ಲಿ. ನೋಡಿ ಸ್ಟೂಡೆಂಟ್, ಚೆಕ್ ಮಾಡಿ, ಆಲ್ ದೀಸ್ ಆರ್ ಅಪ್ಕಮಿಂಗ್ ಸೆಷನ್ಸ್. ಇದೆಲ್ಲ ಮ್ಯಾಥ್ಸ್, ಬಯಾಲಜಿ, ನೋಡಿ ಮೊನ್ನೆ ತಾನೇ 250 ಕ್ವಶನ್ಸ್ ಮಾಡಿದೀವಿ. ಸೊ ಅದು ಬಿಟ್ರೆ ವಿ ಹ್ಯಾವ್ ಡನ್ ಸೋ ಮೆನಿ ಸೆಷನ್ಸ್. ಸೊ ನೀವು ಎಲ್ಲಾ ಸೆಷನ್ಸ್ ನ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಲರ್ನ್ ಮಾಡಿದ್ರೆ ನಿಮ್ ಚೀಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಮಾಡಬೇಕು? ಬಿಕಾಸ್ ಯು ಆಲ್ರೆಡಿ ನೋ, ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಕ್ವಶನ್ ಗೊತ್ತಿರುತ್ತೆ, ಏನ್ ಬರೀಬೇಕು ಎಲ್ಲ ಗೊತ್ತಿರುತ್ತೆ. ಸ್ಟೂಡೆಂಟ್ಸ್, ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದ್ ಸ್ಮಾಲ್ ಮಿಸ್ಟೇಕ್ ಮಾಡ್ಬಿಟ್ಟು ಲೈಫ್ ಲಾಂಗ್ ರಿಗ್ರೆಟ್ ಮಾಡೋದು ಬೇಡ. ದಿಸ್ ಇಸ್ ಅ ಗುಡ್ ಚಾನ್ಸ್. ಬಿ ಹಾನೆಸ್ಟ್ ಟು ಯುವರ್ ಸೆಲ್ಫ್. ಹೋಗಿ ಕರೆಕ್ಟ್ ಎಷ್ಟು ಗೊತ್ತು ಅಷ್ಟು ಬರದ್ ಬನ್ನಿ. ಏನೋ ಟೈಮ್ ಇದೆ, ಕಲಿಬೇಕಂದ್ರೆ ಕಲೀರಿ. ಏನೇ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಮಗೆ ವಿ ವಿಲ್ ರಿಪ್ಲೈ ಟು ಆಲ್ ಆಫ್ ಯು. ಸ್ಟೂಡೆಂಟ್ಸ್, ಇನ್ನೊಂದು ಮಾತು ಹೇಳ್ತೀನಿ, ಎಕ್ಸಾಮ್ ಸೆಂಟರ್ಗೆ ಮೊಬೈಲ್ ಫೋನ್ ತಗೊಂಡ್ ಹೋಗ್ಬೇಡಿ. ಮೊಬೈಲ್ ಫೋನ್ ತಗೊಂಡ್ರು ಕೂಡ ಇಡಕ್ ಜಾಗ ಇರಲ್ಲ. ಸೊ ಏನೋ ತರದ್ದು ಫೋನ್ ತಗೊಂಡ್ ಹೋಗ್ಬೇಡಿ. ಸ್ವಲ್ಪ ಕ್ಯಾಶ್ ಜೊತೆಗೆ ಇಟ್ಕೊಂಡು ಹೋಗಿ, ಸರಿನಾ? ಅದು ಬಿಟ್ರೆ ನಿಮ್ ಪೇರೆಂಟ್ಸ್ ಕರ್ಕೊಂಡು ಹೋಗಿ. ಪೇರೆಂಟ್ಸ್ ಕರ್ಕೊಂಡು ಹೋದ್ರೆ ಅವ್ರ ಆಚೆ ಅಲ್ಲಿ ವೇಟ್ ಮಾಡ್ಬೋದು. ಆ ಪೇರೆಂಟ್ಸ್ ಹತ್ರ ನೀವು ಕೊಡಿ, ಅವ್ರನ್ನು ನಿಮ್ದು ಮೊಬೈಲ್ ಫೋನ್ ಅಲ್ಲಿ ಕ್ಯಾಶ್ ಅಲ್ಲಿ ಅವ್ರ ಹತ್ರ ಕೊಡಿ, ಸರಿನಾ ಸ್ಟೂಡೆಂಟ್ಸ್? ಸೊ ಸ್ಟೂಡೆಂಟ್ಸ್, ಅಲ್ಲಿಗೆ ಇದು ಮುಗೀತು. ಸೊ ಥ್ಯಾಂಕ್ ಯು ಸೋ ಮಚ್. ದಿಸ್ ವಾಸ್ ಅ ವಾರ್ನಿಂಗ್ ಟು ಆಲ್ ಆಫ್ ಯು. ಯಾಕಂದ್ರೆ ಈಗ ಹೇಳಬೇಕು, ಯಾಕಂದ್ರೆ ಯಾವುದೇ ತರ ಐಡಿಯಾ ಇದ್ರೆ ಮುಗಿಸ್ಕೊಂಬಿಡಿ. ಇವತ್ತು ಎಲ್ಲ ಐಡಿಯಾಸ್ನ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಸೊ ಯಾವುದೇ ತರ ಸ್ವಲ್ಪ ಐಡಿಯಾ ಇದ್ರು ಕೂಡ ಇನ್ ಮುಂದೆ ಏನು ಮಾಡಬಾರ್ದು. ಸೊ ನಿಯತ್ತಾಗಿ ಓದಿ, ನಿಯತ್ತಾಗಿ ಹೋಗ್ಬಿಟ್ಟು ಬರೀರಿ, ಎಷ್ಟು ಗೊತ್ತು ಅಷ್ಟು ಬರೆದು ಬನ್ನಿ, ಸರಿನಾ? ಸೊ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್. ವಿಲ್ ಸಿ ಇನ್ ದ ನೆಕ್ಸ್ಟ್ ಲೆಕ್ಚರ್. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು. ಗಾಡ್ ಬ್ಲೆಸ್ ಆಲ್ ಆಫ್ ಯು. ಬೈ ಬೈ ಸ್ಟೂಡೆಂಟ್ಸ್.